ನಿನ್ನೆ ದೆಹಲಿಯ ಕೆಂಪುಕೋಟೆ ಹತ್ತಿರದ ದಾಳಿಯ ಬಳಿಕ ಎಲ್ಲರ ಬಾಯಿಂದ ಒಂದ್ ಮಾತಂತೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ಆಪರೇಷನ್ ಸಿಂಧೂರ್ 2.0 ಆಗ್ಬೇಕು ಅಂತ. ಹೌದು, ಆಗ್ಬೇಕು, ಒಂದು ಭಯ ಕ್ರಿಯೇಟ್ ಮಾಡಲೇಬೇಕು. ಬಟ್ ನನಗೆ ಒಂದು ಪ್ರಶ್ನೆ ಬರ್ತಾ ಇದೆ, ಆಪರೇಷನ್ ಸಿಂಧೂರ್ ಮಾಡೋದ್ರಿಂದ ಮುಂಬರುವ ದಿನಗಳಲ್ಲಿ ಭಾರತದ ಮೇಲೆ ಈ ರೀತಿ ಅಟ್ಯಾಕ್ ಆಗಲ್ವಾ? ಖಂಡಿತ ಇಲ್ಲ. ಸೊ ಸರ್ಕಾರ ಡೀಲ್ ಮಾಡಬೇಕಾಗಿರೋದು ಪಾಕಿಸ್ತಾನದ ಜೊತೆ ಅಲ್ಲ, ಭಾರತದ ಅನ್ನ ತಿಂದು ಭಾರತದ ನೀರು ಕುಡಿದು ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಕಳಿಸ್ತಿರೋರ ಜೊತೆ ಡೀಲ್ ಮಾಡಬೇಕಾಗಿದೆ. ಇವತ್ತು ಭಾರತ ಹೊರಗಿನವರ ಮೇಲೆ ಅಟ್ಯಾಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಇರುವ ಇಂಟರ್ನಲ್ ಎನಿಮೀಸ್ ಮೇಲೆ ಅಟ್ಯಾಕ್ ಮಾಡಬೇಕಾಗಿದೆ. ಮೊದಲು ಅವರನ್ನ ಮುಗಿಸ್ಬೇಕಾಗಿದೆ. ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಿ, ಇದರ ಮುಂದೆ ಭಾರತದ ಮೇಲೆ ಅಟ್ಯಾಕ್ ಆಗಲ್ಲ ಅಂತ ನಾವು ಭರವಸೆ ಕೊಡೋ ಹಾಗೆ ಇಲ್ಲ. ಈ ರೀತಿಯ ಅಟ್ಯಾಕ್ಗಳು ಆಗ್ತವೆ, ಭಾರತ ಇದಕ್ಕೆ ಉತ್ತರ ಕೊಡುತ್ತೆ, ಮತ್ತೆ ಕೆಲ ದಿನಗಳು ಕಳೀತವೆ, ಅಟ್ಯಾಕ್ ಆಗುತ್ತೆ. ಅಂಡ್ ಅಗೇನ್ ಇಟ್ಸ್ ರಿಪೀಟಿಂಗ್ ದ ಪ್ರೊಸೆಸ್. ಮೊದಲು ದೇವರ ಹೆಸರಲ್ಲಿ ಈ ರೀತಿ ಅನ್ಯ ಧರ್ಮೀಯರ ಮೇಲೆ ಅಟ್ಯಾಕ್ ಮಾಡ್ತಿರೋ ಮನಸ್ಥಿತಿಗಳನ್ನ ನಾಶ ಮಾಡಬೇಕಾಗಿದೆ. ATS ಎಷ್ಟೆಲ್ಲ ಉಗ್ರರನ್ನ ಹಿಡಿದಿದೆಯೋ ಅವರೆಲ್ಲರೂ ಲೋಕಲ್ಸ್, ಅವ್ರು ಯಾರು ಬಾಂಗ್ಲಾದೇಶದವರಲ್ಲ, ಪಾಕಿಸ್ತಾನದವರಲ್ಲ, ಭಾರತದವರೇ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೇನು, ಆಪರೇಷನ್ ಸಿಂಧೂರ್ ಮಾಡಿದ್ರೇನು, ಎಲ್ಲಿವರೆಗೂ ಇಂತಹ ಮನಸ್ಥಿತಿಯವರು ಜೈಷೆ ಮೊಹಮ್ಮದ್, ಲಷ್ಕರ್ ಇ ತೈಬಾ, ಐಸಿಸ್ ನಂತಹ ಉಗ್ರ ಸಂಘಟನೆಗಳಿಗೆ ಟೆಲಿಗ್ರಾಮ್ ನಿಂದ, ಡಾರ್ಕ್ ವೆಬ್ ನಿಂದ ಮೆಸೇಜ್ ಕಳಿಸೋದು ಬಿಡಲ್ವೋ ಅಲ್ಲಿವರೆಗೂ ಈ ರೀತಿಯ ದಾಳಿಗಳು ಆಗ್ತಾನೆ ಇರ್ತವೆ. ಸರ್ಜಿಕಲ್ ಸ್ಟ್ರೈಕ್ ಜೊತೆಗೆ ಇಂಟರ್ನಲ್ ಸ್ಟ್ರೈಕು ಬೇಕು. ಜೈ ಹಿಂದ್.